ಕೇರಳದ ಕೊಚ್ಚಿಯ ಕಡವತ್ರಂನಲ್ಲಿ ಸಜ್ಜು ಎಂಬಾತ ವಾಸ ಮಾಡ್ತಿದ್ದ. ವಿದ್ಯುತ್ ಸರಕುಗಳ ವ್ಯಾಪಾರಿಯಾಗಿದ್ದ ಸಜ್ಜು 2016ರ ಫೆಬ್ರವರಿ 9ರಂದು ಎಂದಿನಂತೆ ಕೆಲಸಕ್ಕೆ ಬಂದಿದ್ದ. ಆತ ಕೆಲಸಕ್ಕೆ ಬರ್ತಿದ್ದಂತೆ ಸಿಬ್ಬಂದಿ ಸಜ್ಜುನ ನೋಡಿ ನಗ್ತಿದ್ರು. ಇನ್ನು ಕೆಲವರು ಫೋನ್ನಲ್ಲಿ ವಿಡಿಯೋ ನೋಡ್ತಾ ಇವನ ಕಡೆ ವ್ಯಂಗ್ಯವಾಗಿ ನೋಡಿದ್ರು. ಅವರೆಲ್ಲ ಯಾವುದೋ ಒಂದು ವಿಡಿಯೋ ನೋಡಿ ನಗ್ತಿದ್ದಾರೆ ಅನ್ನೋದು ಸಜ್ಜುಗೆ ಗೊತ್ತಾಗಿತ್ತು. ಅಲ್ಲದೆ ಇವನ ಸ್ನೇಹಿತ ಕೂಡ ಆ ವಿಡಿಯೋನ ಇವನಿಗೆ ತೋರಿಸೋ ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ. ಹೀಗೆ 2 ದಿನಗಳು ಕಳೆದರೂ ಇವನನ್ನ ನೋಡಿ ನಗೋದು ಮಾತ್ರ ನಿಲ್ಲಿಸಿರ್ಲಿಲ್ಲ. ಅಲ್ಲದೆ ಆ ವಿಡಿಯೋ ಏನು ಅಂತಾನು ಯಾರು ಇವನಿಗೆ ಹೇಳ್ತಾ ಇರಲಿಲ್ಲ. ಕೊನೆಗೆ ಇವನ ಕ್ಲೋಸ್ ಫ್ರೆಂಡ್ ಆಗಿದ್ದವನು ಇವನ ವೇದನೆಯನ್ನ ಅರ್ಥ ಮಾಡ್ಕೊಂಡಿದ್ದ. ನಾನೇನಾದ್ರೂ ತಪ್ಪು ಮಾಡಿ ಸಿಕ್ಕಿಬಿದ್ನ ಅಂತ ಸಜ್ಜು ಭಯ ಪಟ್ಟಿದ್ದ. ಯಾಕಂದ್ರೆ ಎಲ್ರು ತನ್ನ ಬಗ್ಗೆನೆ ಮಾತನಾಡ್ಕೊಳ್ತಿದ್ರು. ಇದರಿಂದ ಆ ವಿಡಿಯೋನ ಸಜ್ಜು ಫೋನ್ಗೆ ಫಾರ್ವರ್ಡ್ ಮಾಡಿ ಅದನ್ನ ನೋಡು ಅಂತ ಹೇಳಿದ್ದ. ಆಗ ವಾಟ್ಸಪ್ ಓಪನ್ ಮಾಡಿ ನೋಡಿದವನಿಗೆ 1 ಸೆಕೆಂಡ್ ಶಾಕ್ ಆಗಿದ್ದ. ಯಾಕಂದ್ರೆ ಆ ವಿಡಿಯೋದಲ್ಲಿ ಒಂದು ಯುವತಿ ನಗ್ನವಾಗಿ ಶೃಂಗಾರದಲ್ಲಿ ಮುಳುಗಿ ತೇಲ್ತಿದ್ಲು. ಆ ಯುವತಿ ಸಜ್ಜು ಹೆಂಡತಿ ಶೋಭಾ ರೀತಿನೇ ಇದ್ಲು. ನಗ್ನವಾಗಿ ರತಿ ಕ್ರೀಡೆ ನಡೆಸೋದಲ್ಲದೆ ಬಳಿಕ ಬಟ್ಟೆಯನ್ನ ಹಾಕೊಳ್ಳೋದು ಸಹ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು. ಇದನ್ನು ನೋಡ್ತಿದ್ದಂತೆ ಸಜ್ಜು ಶಾಕ್ ಆಗಿದ್ದ. ಅಲ್ಲದೆ ಮೌನಕ್ಕೆ ಶರಣಾಗಿದ್ದ. ಎಲ್ಲರ ಮುಂದೆ ತನ್ನ ಮಾನ ಹೋಯ್ತು ಅಂತ ಕಣ್ಣೀರು ಹಾಕಿದ್ದ. ವಿಡಿಯೋ ನೋಡಿದ ಕೂಡಲೇ ಮನೆಗೆ ಬಂದವನು ಹೆಂಡತಿ ಶೋಭಾಗೆ ಆ ವಿಡಿಯೋನ ತೋರಿಸಿದ್ದ. ಮೊದಲಿಗೆ ಶೋಭಾ ನನಗೆ ಯಾಕೆ ಈ ರೀತಿ ವಿಡಿಯೋ ತೋರಿಸ್ತಾ ಇದೀಯಾ ಅಂತ ಕೇಳಿದ್ಲು. ಆಗ ಸಜ್ಜು ನಿನ್ನ ವಿಡಿಯೋ ನೋಡೋಕೆ ನಿನಗೆ ಅಸಹ್ಯವಾಗುತ್ತಾ ಅಂತ ಕೇಳಿದ್ದ. ಇದರಿಂದ ಕೋಪಗೊಂಡ ಶೋಭಾ ಆ ವಿಡಿಯೋದಲ್ಲಿರೋದು ನಾನಲ್ಲ ಅಂತ ಹೇಳಿದ್ಲು. ಆಗ ಸಜ್ಜು ನಾನೇನು ಮಾತನಾಡೋದಿಲ್ಲ, ನಮ್ಮ ಅಮ್ಮನನ್ನ ಕೇಳೋಣ ಅಂತ ಹೇಳಿದ್ದ. ಇದರಿಂದ ಶೋಭಾ ತನ್ನ ಅತ್ತೆಗೆ ಆ ವಿಡಿಯೋನ ತೋರಿಸಿದ್ಲು. ಶೋಭಾ ಅತ್ತೆ ಕೂಡ ಈ ರೀತಿಯ ವಿಡಿಯೋ ನನಗೆ ಯಾಕೆ ತೋರಿಸ್ತಾ ಇದೀಯಾ ಅಂತ ಕೇಳಿದ್ಲು. ಆಗ ಆ ವಿಡಿಯೋ ನೋಡಿ ಅದರಲ್ಲಿರೋದು ಯಾರು ಅಂತ ಶೋಭಾ ಕೇಳಿದ್ಲು. ಆ ವಿಡಿಯೋದಲ್ಲಿರೋದು ನೀನೇ ಅಲ್ವಾ ಅಂತ ಸಜ್ಜು ತಾಯಿ ಕೂಡ ಹೇಳಿದ್ಲು. ಇದರಿಂದ ಶೋಭಾ ಶಾಕ್ ಆಗಿದ್ಲು. ಆಗ್ಲೇ ಸಜ್ಜು 1 ಸೆಕೆಂಡ್ ಕೂಡ ತಡ ಮಾಡದೆ ಮನೆಯಿಂದ ಹೊರಗೆ ನಡೆಯುವಂತೆ ಹೆಂಡತಿಗೆ ಹೇಳಿದ್ದ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಶೋಭಾ ವಾದ ಮಾಡಿದ್ರು ಕೇಳದೆ ಈಕೆಯನ್ನ ಮನೆಯಿಂದ ಹೊರಗೆ ಹಾಕಿದ್ದ. ಆ ವಿಡಿಯೋನ ಶೋಭಾ ತನ್ನ ಸ್ನೇಹಿತರಿಗೆ ತೋರಿಸಿ ಅದರಲ್ಲಿರೋದು ಯಾರು ಅಂತ ಕೇಳಿದ್ಲು. ಆಗ ಆ ವಿಡಿಯೋ ನೋಡಿದ ಈಕೆಯ ಸ್ನೇಹಿತರು ಅದರಲ್ಲಿರೋದು ನಿನ್ನ ಹಾಗೆ ಇರೋ ಇನ್ನೊಬ್ಬ ಯುವತಿ ಅಂತ ಹೇಳಿದ್ರು. ಇದರಿಂದ ಶೋಭಾಗೆ ಒಂದು ವಿಷಯ ಅರ್ಥವಾಗಿತ್ತು. ಆ ವಿಡಿಯೋದಲ್ಲಿರೋ ಯುವತಿಗೂ ತನಗೂ ಮುಖದ ಹೋಲಿಕೆಗಳಿವೆ. ಹೀಗಾಗಿ ಆ ವಿಡಿಯೋ ನೋಡಿದ ನನ್ನ ಗಂಡ ಅಪಾರ್ಥ ಮಾಡ್ಕೊಂಡಿದ್ದಾನೆ ಅಂತ ಶೋಭಾ ಭಾವಿಸಿದ್ಲು. ಆಗ್ಲೇ ನನಗೆ ಸಂಬಂಧವಿಲ್ಲದ ವಿಡಿಯೋ ತೋರಿಸಿ ನೀನೇ ಅದರಲ್ಲಿರೋದು ಅಂತ ಗಂಡ ಹೇಳ್ತಿದ್ರೆ ಶೋಭಾಗೆ ಗಂಡನ ಮೇಲೇನೆ ಅಸಹ್ಯ ಹುಟ್ಟಿತ್ತು. 8 ವರ್ಷದ ದಾಂಪತ್ಯ ಜೀವನದಲ್ಲಿ ನನ್ನ ಗಂಡ ನನ್ನ ಬಗ್ಗೆ ತಿಳ್ಕೊಂಡಿರೋದು ಇಷ್ಟೇನಾ ಅಂತ ಶೋಭಾ ವಿಲಪಿಸಿದ್ಲು. ಆಗ್ಲೇ ಮನೆ ಬಿಟ್ಟು ತವರು ಮನೆಗೆ ಹೋಗ್ಬೇಕು ಅಂತ ನಿರ್ಧರಿಸಿದ್ಲು. ಆದ್ರೆ ಈಕೆಗೆ 3 ಮಕ್ಕಳಿದ್ರು. ನಾನು ಮನೆಯಿಂದ ಹೊರಗೆ ಹೋದ್ರೆ ನನ್ನ ಗಂಡ ಮಕ್ಕಳನ್ನ ನನ್ನ ಜೊತೆ ಕಳಿಸೋದಿಲ್ಲ ಅನ್ನೋದು ಶೋಭಾಗೆ ಗೊತ್ತಿತ್ತು. ಹೀಗಾಗಿ ಶೋಭಾ ಮನೆಯಿಂದ ಹೊರಗೆ ಬಂದಾಗ ಗಂಡ ಮಕ್ಕಳನ್ನ ಈಕೆಯ ಜೊತೆ ಕಳಿಸಿರ್ಲಿಲ್ಲ. ಅಲ್ಲದೆ ನಿನ್ನಂತಹ ಕ್ಯಾರೆಕ್ಟರ್ ಇಲ್ಲದವಳ ಜೊತೆ ನನ್ನ ಮಕ್ಕಳು ಬೆಳೀಬಾರ್ದು ಅಂತಾನು ಹೇಳಿದ್ದ. ನಾಯಿಗಳು ರಾತ್ರಿ ಇಡೀ ಬೊಗಳ್ತಿದ್ವು. ನನಗೆ ನಾಯಿಗಳ ಭಯವಿತ್ತು. ಆದ್ರೆ ನನ್ನ ಗಂಡ ಮತ್ತು ಮಕ್ಕಳು ಗೋಡೆಯ ಆಚೆ ಇದ್ದಾರೆ ಅಂತ ನಾನು ನನಗೆ ಹೇಳಿಕೊಂಡೆ. ಯಾರಾದರೂ ಬಾಗಿಲು ತೆಗೀತಾರೇನೋ ಅಂತ ನಾನು ನಿರೀಕ್ಷಿಸಿದ್ದೆ. ಆದ್ರೆ ಅದು ಮುಚ್ಚಿತ್ತು. ಬೆಳಗ್ಗೆ ಎದ್ದ ನಾನು ಕರಿಕುನ್ನಂನಲ್ಲಿರುವ ನನ್ನ ಮನೆಗೆ ಹೋದೆ ಅಂತ ಶೋಭಾ ತನ್ನ ಕಣ್ಣೀರಿನ ಕಥೆಯನ್ನ ಹೇಳೋಕೆ ಶುರು ಮಾಡಿದ್ಲು. ಒಂದೇ ಒಂದು ವಿಡಿಯೋದಿಂದ ಶೋಭಾ ಸಂಸಾರ ಜೀವನವೇ ಸರ್ವನಾಶವಾಗಿ ಹೋಗಿತ್ತು. ಗಂಡ ಮನೆಯಿಂದ ಹೊರಗೆ ಹಾಕಿದ್ದ ಮಾರನೇ ದಿನವೇ ಶೋಭಾ ಪೊಲೀಸ್ ಸ್ಟೇಷನ್ ನಲ್ಲಿ ಆ ವಿಡಿಯೋ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ಆ ಕಂಪ್ಲೇಂಟ್ ನಲ್ಲಿ ಶೋಭಾ ಹೀಗೆ ಬರೆದಿದ್ಲು. ನನ್ನ ಗಂಡ ಕೆಲಸ ಮಾಡ್ತಿದ್ದ ಕಂಪನಿಯ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಂದು ವಿಡಿಯೋ ಹರಿದಾಡ್ತಿದೆ. ಆ ವಿಡಿಯೋದಲ್ಲಿರೋದು ನಾನು ಅಂತಾನೆ ನನ್ನ ಗಂಡ ಅನ್ಕೊಂಡಿದ್ದಾನೆ. ಇದರಿಂದ ನನ್ನ ಹೊರಗೆ ಹಾಕಿದ್ದಾನೆ. ನನ್ನಿಂದ ಮಕ್ಕಳು ಕೂಡ ದೂರವಾಗಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸುವಂತೆ ಶೋಭಾ ಪೊಲೀಸರ ಮೊರೆ ಹೋಗಿದ್ಲು. ಆದರೆ ಇದು ಸೈಬರ್ ಕ್ರೈಮ್ ಆಗಿದ್ರಿಂದ ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತೆ ಪೊಲೀಸರು ಹೇಳಿದ್ರು. ಆಗ ಶೋಭಾ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ಲು. ಸೈಬರ್ ಕ್ರೈಮ್ ಪೊಲೀಸರು ಶೋಭಾ ಗಂಡ ಸಜ್ಜುನ ಕರೆಸಿ ಆ ವಿಡಿಯೋದಲ್ಲಿರೋದು ಯಾರು ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಆತ ಇದು ನನ್ನ ಹೆಂಡತಿನೇ, ಹೀಗೆ ನಗ್ನವಾಗಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಳೆ ಅಂತ ಹೇಳಿದ್ದ. ಅಲ್ಲದೆ ಶೋಭಾಗೆ ಶಿಕ್ಷೆ ಕೊಡಿಸಿ ಕಾನೂನು ಪ್ರಕಾರ ನನಗೆ ನ್ಯಾಯ ಕೊಡಿಸುವಂತೆ ಸಜ್ಜು ಪೊಲೀಸರ ಹತ್ರ ಕೇಳ್ಕೊಂಡಿದ್ದ. ಆಗ
ಪೊಲೀಸರು ಇಬ್ಬರಿಗೂ ಕೌನ್ಸಿಲಿಂಗ್ ಕೊಟ್ಟಿದ್ರು. ಈ ವಿಡಿಯೋದಲ್ಲಿರೋದು ನಿನ್ನ ಹೆಂಡತಿ ಅಂತ ನೀನು ಹೇಳ್ತಾ ಇದೀಯಾ, ಅಲ್ಲ ಅಂತ ನಿನ್ನ ಹೆಂಡತಿ ಹೇಳ್ತಾ ಇದ್ದಾಳೆ. ಹೀಗಾಗಿ ವಾಸ್ತವ ಗೊತ್ತಿಲ್ಲದೆ ಯಾವುದೇ ನಿರ್ಧಾರಕ್ಕೆ ಬರಬಾರದು ಅಂತ ಸೈಬರ್ ಕ್ರೈಮ್ ಪೊಲೀಸರು ಸಜ್ಜುಗೆ ತಿಳಿ ಹೇಳಿದ್ರು. ಆಗ್ಲೇ ಸೈಬರ್ ಎಕ್ಸ್ಪರ್ಟ್ ಆಗಿದ್ದ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಸ್ಟೇಷನ್ಗೆ ಬಂದು ಶೋಭಾನ ಒಂದು ಪ್ರತ್ಯೇಕವಾದ ರೂಮ್ಗೆ ಕರ್ಕೊಂಡು ಹೋಗಿದ್ರು. ಆಕೆ ಶೋಭಾನ ಬೆತ್ತಲು ಮಾಡಿ ತಲೆಯಿಂದ ಪಾದದವರೆಗೂ ಇಂಚಿಂಚಾಗಿ ಗಮನಿಸಿದ್ಲು. ಆಕೆ ಸೈಬರ್ ಎಕ್ಸ್ಪರ್ಟ್ ಆಗಿದ್ರಿಂದ ಈ ರೀತಿ ಮಾಡಬೇಕಾಗಿತ್ತು. ಇದಾದ ನಂತರ ಆ ವಿಡಿಯೋನ ಕೂಡ ಮಹಿಳಾ ಅಧಿಕಾರಿ ಕೂಲಂಕುಷವಾಗಿ ಪರಿಶೀಲಿಸಿದ್ಲು. ಬಳಿಕ ಹೊರಗೆ ಬಂದವರು ಶೋಭಾ ಹಾಗೂ ಗಂಡ ಸಜ್ಜು ಎದರೆ ಈ ವಿಡಿಯೋದಲ್ಲಿರೋದು ಈಕೆಯಲ್ಲ, ಈ ವಿಡಿಯೋದಲ್ಲಿರೋ ಮಹಿಳೆ ಬೇರೆ, ಅದು ಶೋಭಾ ಅಲ್ಲವೇ ಅಲ್ಲ ಅಂತ ಆ ಅಧಿಕಾರಿ ದೃಢವಾಗಿ ಹೇಳಿದ್ರು. ಆದ್ರೂ ಸಜ್ಜು ಅದನ್ನ ಒಪ್ಪಿಕೊಳ್ಳದೆ ನಾನು ಇವಳ ಜೊತೆ 8 ವರ್ಷ ಸಂಸಾರ ಮಾಡಿದ್ದೀನಿ, ಇವಳನ್ನ ಅಡಿಯಿಂದ ಮುಡಿಯವರೆಗೂ ಗಮನಿಸಿದ್ದೀನಿ, ಹೀಗಾಗಿ ಈ ವಿಡಿಯೋದಲ್ಲಿರೋದು ಇವಳೇ, ಬೇಕಿದ್ರೆ ನನ್ನ ಬಂಧುಗಳ ಜೊತೆಗೆ ನನ್ನ ಸ್ನೇಹಿತರನ್ನು ಕೇಳಿ ಅಂತ ಹೇಳಿದ್ದ. ಆದ್ರೆ ಇದಕ್ಕೆ ಆ ಮಹಿಳಾ ಅಧಿಕಾರಿ ಒಪ್ಪಿರ್ಲಿಲ್ಲ. ಯಾಕಂದ್ರೆ ಆ ವಿಡಿಯೋದಲ್ಲಿರೋ ಮಹಿಳೆಗೂ ಶೋಭಾಗೂ ಹತ್ತಿರದ ಹೋಲಿಕೆಗಳಿದ್ವು. ಹಾಗಂತ ಇದು ಶೋಭಾ ಆಗಿರ್ಲಿಲ್ಲ. ಹೀಗಾಗಿ ಅನವಶ್ಯಕವಾಗಿ ಇದನ್ನ ದೊಡ್ಡದು ಮಾಡಿ ನಿನ್ನ ಸಂಸಾರ ಜೀವನವನ್ನ ಹಾಳು ಮಾಡ್ಕೋಬೇಡ ಅಂತಾನು ಸೈಬರ್ ಕ್ರೈಮ್ ಪೊಲೀಸರು ಸಜ್ಜುಗೆ ಬುದ್ಧಿವಾದ ಹೇಳಿದ್ರು. ಆದ್ರೂ ಕೂಡ ಸಜ್ಜು ಒಪ್ಪದೆ ಇದ್ದಾಗ ವಿಡಿಯೋನ ಮಾರ್ಫಿಂಗ್ ಮಾಡಿದಾರ ಚೆಕ್ ಮಾಡಿ ಹೇಳಿ ಅಂತ ಶೋಭಾ ಸೈಬರ್ ಕ್ರೈಮ್ ಪೊಲೀಸರ ಹತ್ರ ಕೇಳ್ಕೊಂಡಿದ್ಲು. ಶೋಭಾ ಆ ವಿಡಿಯೋ ಬಗ್ಗೆ ಅನುಮಾನಗೊಂಡು ಮಾರ್ಫಿಂಗ್ ಮಾಡಿದಾರೇನು ಚೆಕ್ ಮಾಡಿ ಅಂತ ಕೇಳ್ಕೊಂಡಿದ್ಲು. ಇದರಿಂದ ಈಕೆಯದ್ದು ಅಂತ ಹೇಳಲಾಗ್ತಿದ್ದ ವಿಡಿಯೋನ ಲ್ಯಾಬ್ಗೆ ಕಳಿಸಿ ಚೆಕ್ ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿಯ ಮಾರ್ಫಿಂಗ್ ಮಾಡಿಲ್ಲ, ಬದಲಾಗಿ ಆ ವಿಡಿಯೋ ಒರಿಜಿನಲ್ ಅಂತ ಗೊತ್ತಾಗಿತ್ತು. ಇದರಿಂದ ಸಜ್ಜುಗೆ ಶೋಭಾ ಮೇಲೆ ಇನ್ನಷ್ಟು ಅನುಮಾನ ಹೆಚ್ಚಾಗಿತ್ತು. ಅಲ್ಲದೆ ಆ ವಿಡಿಯೋದಲ್ಲಿರೋದು ನಿನ್ನ ಹೆಂಡತಿನೇ ಅಂತ ಸ್ನೇಹಿತರು ಬಂಧು ಬಳಗದವರೆಲ್ಲ ಹೇಳ್ತಿದ್ರು. ಅಷ್ಟರಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಈ ಕೇಸ್ನ ಕ್ಲೋಸ್ ಮಾಡಿದ್ರು. ಆದರೂ ಕೂಡ ಶೋಭಾ ಪಟ್ಟು ಬಿಡದೆ ಹಲವು ಪೊಲೀಸ್ ಸ್ಟೇಷನ್ಗಳ ಮೆಟ್ಟಿಲೇರಿದ್ಲು. ಹೀಗೆ ಎಲ್ಲಾ ಸ್ಟೇಷನ್ಗಳಲ್ಲೂ ಆ ವಿಡಿಯೋ ನೋಡಿದ ಅಧಿಕಾರಿಗಳೆಲ್ಲ ಸೈಬರ್ ಕ್ರೈಮ್ನತ್ತ ಬೊಟ್ಟು ಮಾಡ್ತಿದ್ರು. ಹಾಗೆ ಸೈಬರ್ ಕ್ರೈಮ್ ಅಧಿಕಾರಿಗಳು ಈ ವಿಡಿಯೋದಲ್ಲಿರೋದು ನೀವಲ್ಲ ಅಂತ ಹೇಳಿ ಕಳಿಸಿ ಬಿಡ್ತಿದ್ರು. ಆದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಮಾತ್ರ ಈಕೆಗೆ ಸಿಕ್ಕಿರ್ಲಿಲ್ಲ. ಕೊನೆಗೆ ಮಲಯಾಳಂನ ಮನೋರಮಾದ ಪತ್ರಕರ್ತರಾಗಿದ್ದ ಅನಿಲ್ ಇಮ್ಯಾನ್ಯುಯಲ್ ಹತ್ರ ಶೋಭಾ ತನ್ನ ಕಣ್ಣೀರಿನ ಕಥೆಯನ್ನ ಹೇಳ್ಕೊಂಡಿದ್ಲು. ಆತ ಈಕೆಯ ಕಥೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸಿದ್ದ. ಈಕೆಯ ಕಥೆ ವೈರಲ್ ಆಗ್ತಿದ್ದಂತೆ ಎರ್ನಾಕುಲಂ ಸೌತ್ ಸೈಬರ್ ಕ್ರೈಮ್ ಎಸಿಬಿ ಆಗಿದ್ದ ಸಿಬಿ ಟಾಮ್ ಈ ಕೇಸ್ನ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು. ಆಗ್ಲೂ ಕೂಡ ಸಜ್ಜು ತಾನು ಹೇಳಿದ ಮಾತನ್ನೇ ಹೇಳಿದ್ದ. ಆ ವಿಡಿಯೋದಲ್ಲಿ ಇರೋದು ನನ್ನ ಹೆಂಡತಿ ಶೋಭಾನೆ ಅಂತ ಒತ್ತಿ ಒತ್ತಿ ಹೇಳಿದ್ದ. ಹತ್ತಿರದ ಹೋಲಿಕೆಗಳು ಇದ್ದಿದ್ರಿಂದ ಸಜ್ಜು ಅಪಾರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಆಗ್ಲೇ ಆ ವಿಡಿಯೋ ಮೂಲ ಎಲ್ಲಿಯದ್ದು ಅಂತ ಹುಡುಕೋಕೆ ಪೊಲೀಸರು ಮುಂದಾಗಿದ್ರು. ಸಜ್ಜು ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಆ ವಿಡಿಯೋ ವೈರಲ್ ಮಾಡಿದ್ದ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆ ರೀತಿಯ ವಿಡಿಯೋಗಳನ್ನ ಹಂಚಿಕೊಳ್ಳೋದು ಕಾನೂನು ಪ್ರಕಾರ ತಪ್ಪಾಗಿತ್ತು. ಹೀಗಾಗಿ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ಆಗ ಆತನನ್ನ ಪೊಲೀಸರು ವಿಚಾರಿಸಿದಾಗ ಅವನು ಒಂದು ವೆಬ್ಸೈಟ್ ನಿಂದ ಆ ವಿಡಿಯೋನ ಡೌನ್ಲೋಡ್ ಮಾಡಿದ್ದಾಗಿ ಹೇಳಿದ್ದ. ಹೀಗೆ ಡೌನ್ಲೋಡ್ ಮಾಡಿ ಸಜ್ಜು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಅದನ್ನ ಎಲ್ರಿಗೂ ಶೇರ್ ಮಾಡಿದ್ದ. ಒಂದು ತುಂಬು ಕುಟುಂಬವನ್ನೇ ಸರ್ವನಾಶ ಮಾಡಿದ್ದ. ಇದರಿಂದ ಬೇರೆ ಬೇರೆ ಕೇಸ್ಗಳನ್ನ ಹಾಕಿದ ಪೊಲೀಸರು ಆ ವಿಡಿಯೋ ಶೇರ್ ಮಾಡಿದವನನ್ನ ಜೈಲಿಗೆ ಕಳಿಸಿದ್ರು. ಇನ್ನು ಆ ವಿಡಿಯೋದಲ್ಲಿ ಇರೋದು ಶೋಭಾನೋ ಅಲ್ವೋ ಅಂತ ತಿಳ್ಕೊಳ್ಳೋಕೆ ಉನ್ನತ ಅಧಿಕಾರಿಗಳಿಗೆ ಆ ವಿಡಿಯೋನ ಕಳಿಸಿದ್ರು. 1 ವಾರದ ಬಳಿಕ ಅದರ ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ನಲ್ಲಿ ಆ ವಿಡಿಯೋನ ಯಾವುದೇ ರೀತಿಯ ಮಾರ್ಫಿಂಗ್ ಮಾಡಿಲ್ಲ. ಹಾಗಂತ ಅದರಲ್ಲಿರೋದು ಶೋಭಾ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದ್ರೆ ಇದು 100% ಹೇಳೋಕೆ ಆಗಲ್ಲ ಅಂತ FSL ತಜ್ಞರು ವರದಿ ಕೊಟ್ಟಿದ್ರು. ಇದರಿಂದ ಸೈಬರ್ ಕ್ರೈಮ್ ಪೊಲೀಸರು ಮತ್ತೆ ಈ ಕೇಸ್ನ ಕ್ಲೋಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಇರೋದು ನಾನಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಆ ವಿಡಿಯೋ ಮೂಲಕ ನನ್ನ ಮರ್ಯಾದೆ ಹೋಯ್ತು, ಸಮಾಜದಲ್ಲಿ ಗೌರವ ಹೋಯ್ತು, ನಾನು ತಲೆ ತಗ್ಗಿಸುವಂತಾಯ್ತು. ಹೀಗಾಗಿ ಆ ವಿಡಿಯೋದಲ್ಲಿ ಇರೋದು ನಾನಲ್ಲ ಅಂತ ಸರ್ಕಾರದಿಂದ ಒಂದು ಸರ್ಟಿಫಿಕೇಟ್ನ ಕೊಡಿಸುವಂತೆ ಶೋಭಾ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ಲು. ಆದ್ರೆ ಅದಕ್ಕೆ ಫಾರೆನ್ಸಿಕ್ ತಜ್ಞರು ಒಪ್ಪಿರ್ಲಿಲ್ಲ. ಯಾಕಂದ್ರೆ ಹಾಗೆ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಎಲ್ಲಾ ರೀತಿಯ ಪರೀಕ್ಷೆಗಳನ್ನ ಮಾಡಬೇಕು. ಆ ರೀತಿಯ ಟೆಕ್ನಾಲಜಿ ನಮ್ಮಲ್ಲಿಲ್ಲ. ಒಂದು ವೇಳೆ ಹಾಗೆ ಸರ್ಟಿಫಿಕೇಟ್ ಕೊಟ್ಟರು ಮತ್ತೆ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿದ್ರು.
ಆಗ ಶೋಭಾ ಕತೆ ಮತ್ತೆ ಮೊದಲಿಗೆ ಬಂದು ನಿಂತಿತ್ತು. ಎಷ್ಟೇ ಅಧಿಕಾರಿಗಳನ್ನ ಭೇಟಿಯಾದ್ರೂ ಕೂಡ ಆ ವಿಡಿಯೋನ ಮತ್ತೆ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿ ಅದರಲ್ಲಿರೋದು ನೀನಲ್ಲ ಅಂತಾನೆ ಹೇಳ್ತಿದ್ರು. ಈ ಗ್ಯಾಪ್ ಅಲ್ಲಿ ಶೋಭಾ ಗಂಡ ಸಜ್ಜು ಹೆಂಡತಿಗೆ ಡೈವರ್ಸ್ ನೋಟಿಸ್ ನ ಕಳಿಸಿದ್ದ. ಮಕ್ಕಳನ್ನ ಕೂಡ ನೋಡೋಕೆ ಬಿಡ್ತಾ ಇರ್ಲಿಲ್ಲ. ಮಗಳು ಆಗಷ್ಟೇ ಮೊದಲ ಸಲ ಸ್ಕೂಲ್ಗೆ ಹೋಗೋಕೆ ಮುಂದಾಗಿದ್ಲು. ತನ್ನ ಮಕ್ಕಳ ಮುಖ ನೋಡೋಕೆ ಆಗದೆ ಶೋಭಾ ಒದ್ದಾಡಿ ಹೋಗಿದ್ಲು. ಇತ್ತ ಸಜ್ಜು ಸ್ಕೂಲ್ ಪ್ರಿನ್ಸಿಪಾಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಒಂದು ವೇಳೆ ಶೋಭಾ ಬಂದ್ರೆ ತನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅವಳು ಭೇಟಿಯಾಗಬಾರ್ದು ಅಂತ ಹೇಳಿದ್ದ. ಹೀಗಾಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಶೋಭಾನ ಸ್ಕೂಲ್ ಕಾಂಪೌಂಡ್ ಒಳಗೂ ಸೇರಿಸ್ತಾ ಇರಲಿಲ್ಲ. ಇದರಿಂದ ಈಕೆ ಕೋರ್ಟ್ ಮೆಟ್ಟಿಲೇರಿದ್ಲು. ಆಗ ಇವರಿಬ್ಬರ ವಾದ ವಿವಾದವನ್ನ ಕೇಳಿದ ಕೋರ್ಟ್ ಪ್ರತಿ ಶನಿವಾರ 2 ಗಂಟೆಗಳ ಕಾಲ ಗಂಡನ ಮನೆಗೆ ಹೋಗಿ ಮಕ್ಕಳ ಜೊತೆ ಇದ್ದು ಬರುವಂತೆ ಆದೇಶಿಸಿತ್ತು. ಕೋರ್ಟ್ ಆದೇಶ ಕೊಟ್ಟ 1 ತಿಂಗಳಿಗೆ ಸಜ್ಜು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದ. ಶೋಭಾ ನನ್ನ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ಲು ಅಂತ ಪಿಟಿಷನ್ ಹಾಕಿದ್ದ. ಅಲ್ಲದೆ ಮಕ್ಕಳನ್ನ ಬಲವಂತವಾಗಿ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಲು ಅಂತಾನು ಹೇಳಿದ್ದ. ಇದರಿಂದ ಕೋರ್ಟ್ ಈ ಹಿಂದೆ ಕೊಟ್ಟಿದ್ದ ಆದೇಶವನ್ನ ರದ್ದು ಮಾಡಿತ್ತು. ಅಲ್ಲದೆ ಮಕ್ಕಳನ್ನ ಭೇಟಿಯಾಗದಂತೆ ಆದೇಶವನ್ನು ಹೊರಡಿಸಿತ್ತು. ಇದರಿಂದ ಶೋಭಾ ಕಣ್ಣೀರು ಹಾಕಿದ್ಲು. ಇನ್ನೊಂದು ಕಡೆ ಫಾರೆನ್ಸಿಕ್ ಕೊಟ್ಟ ರಿಪೋರ್ಟ್ನ ತೋರಿಸಿ ಅತ್ತೆ ಮಾವ ಹಾಗೂ ಗಂಡನ ಕಾಲನ್ನ ಹಿಡ್ಕೊಂಡ್ರು ಏನೊಂದು ಪ್ರಯೋಜನವಾಗದೆ ಹೋಯ್ತು. ಆ ರಿಪೋರ್ಟ್ ನಲ್ಲಿ ಆ ವಿಡಿಯೋದಲ್ಲಿರೋದು ಶೋಭಾ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರಲಿಲ್ಲ. ಹೀಗಾಗಿ ಮತ್ತೆ ಶೋಭಾ ಮನೋರಮಾದ ಪತ್ರಕರ್ತನನ್ನ ಸಂಪರ್ಕಿಸಿದ್ಲು. ನನ್ನ ಜೀವನವನ್ನ ಕಾಪಾಡಬೇಕು ಅಂತ ಕೇಳ್ಕೊಂಡಿದ್ಲು. ಆಗ ಆ ಪತ್ರಕರ್ತ ತನಗೆ ಪರಿಚಯವಿದ್ದ ಕೇರಳದ ಟಾಪ್ ಮೋಸ್ಟ್ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿದ್ದ ಡೆಪ್ಯೂಟಿ SP ಎಸ್ ಬಿಜುಮನ್ ಎಂಬ ಅಧಿಕಾರಿಯ ಹತ್ರಕ್ಕೆ ಕರ್ಕೊಂಡು ಹೋಗಿದ್ದ. ಈಕೆಯ ಕಣ್ಣೀರಿನ ಕಥೆಯನ್ನ ಕೇಳ್ತಿದ್ದಂತೆ ಬಿಜುಮನ್ ಈಕೆಗೆ ಸಮಾಧಾನಗೊಳಿಸಿದ್ದ. ಈಕೆಯನ್ನ ಆಫೀಸ್ನಲ್ಲಿ ಕೂರಿಸಿ ತನ್ನ ಸಿಬ್ಬಂದಿ ಹತ್ರ ವಿಡಿಯೋನ ಕೂಲಂಕುಷವಾಗಿ ಪರಿಶೀಲಿಸಿದ್ದ. ಆಗ ಬಿಜುಮನ್ ಸಹ ಈ ವಿಡಿಯೋದಲ್ಲಿರೋದು ನೀವಲ್ಲ ಅಂತ ಹೇಳಿದ್ದ. ಅಲ್ಲದೆ ನಿನಗೆ ಇನ್ನಷ್ಟು ಅನುಮಾನ ಇದ್ರೆ ಮಹಿಳಾ ಅಧಿಕಾರಿಗಳಿಗೆ ನಿನ್ನ ದೇಹವನ್ನ ತೋರಿಸುವಂತೆ ಹೇಳಿದ್ದ. ಅವರು ಬಂದು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ ಅಂತಾನು ಹೇಳಿದ್ದ. ಇದಾದ ನಂತರ ಶೋಭಾನ ಮಹಿಳಾ ಅಧಿಕಾರಿಗಳು ಪರಿಶೀಲಿಸಿದ್ರು. ಆಗ ಪ್ರತ್ಯೇಕವಾದ ಸಾಫ್ಟ್ವೇರ್ಗಳನ್ನು ಬಳಸಿ ಚೆಕ್ ಮಾಡಿದಾಗ ಆ ವಿಡಿಯೋದಲ್ಲಿರೋದು ಶೋಭಾ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಇದರಿಂದ ಶೋಭಾ ನನಗೆ ಈ ಬಗ್ಗೆ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಬಿಜುಮನ್ ಹತ್ರ ಕೇಳ್ಕೊಂಡಿದ್ಲು. ಸಮಾಜದಲ್ಲಿ ನನಗೆ ಮರ್ಯಾದೆ ಹೋಗಿದೆ. ಬಂಧು ಬಳಗದ ಹತ್ರ ನನ್ನ ಮಾನ ಮರ್ಯಾದೆ ಹೋಯ್ತು. ಇದರಿಂದ ನನ್ನ ಮಕ್ಕಳು ಕೂಡ ನನ್ನಿಂದ ದೂರವಾಗಿದ್ದಾರೆ ಅಂತ ಶೋಭಾ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ಲು. ಇದರಿಂದ ಬಿಜುಮನ್ ಈಕೆಯನ್ನ ಸಮಾಧಾನಗೊಳಿಸಿದ್ದ. ಅಲ್ಲದೆ 1 ತಿಂಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿದ್ದ. ಒಂದು ರಿಪೋರ್ಟ್ ನ ತಯಾರಿಸಿ ಈ ಕೇಸ್ನ ಪರಿಶೀಲನೆ ಮಾಡಿ ಅಂತ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದ್ರೆ ಸಿಡಾಕ್ಕೆ ಕಳಿಸುವಂತೆ ಎರ್ನಾಕುಲಂ ACP ಲಾಲ್ಚಿ ಎಂಬ ಅಧಿಕಾರಿಗೆ ಸೂಚಿಸಿದ್ರು. ಹೀಗೆ 2.5 ವರ್ಷ ಕಷ್ಟಪಟ್ಟರು ಬಗೆಹರಿಯದ ಸಮಸ್ಯೆಯನ್ನ ಬಿಜುಮನ್ 2.5 ಗಂಟೆಯಲ್ಲಿ ಬಗೆಹರಿಸಿದ್ರು. ಆಗ ವಿಚಾರಣೆ ನಡೆಸಿದ ಲಾಲ್ಚಿ ಆ ಮಹಿಳೆಯ ವಿಡಿಯೋ ಹಾಗೂ ಇನ್ನೊಂದು ನಗ್ನ ವಿಡಿಯೋ ಕಳಿಸಿ ಪರಿಶೀಲಿಸಿದ್ರು. ಕೇರಳದ ತಿರುವನಂತಪುರಂನಲ್ಲಿ ಸಿಡಾಕ್ ಲ್ಯಾಬ್ ಇತ್ತು. CBI ಸಹ ದೇಶದ ಅತ್ಯುನ್ನತ ಕೇಸ್ಗಳನ್ನ ಬಗೆಹರಿಸಿಕೊಳ್ಳೋಕೆ ಸಿಡಾಕ್ ಲ್ಯಾಬ್ ಸಹಾಯಕವಾಗಿತ್ತು. ಈ ಲ್ಯಾಬ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನ ಹೊಂದಿತ್ತು. ಇದಾದ 1 ತಿಂಗಳ ಬಳಿಕ ACP ಲಾಲ್ಚಿ ಒಂದು ರಿಪೋರ್ಟ್ ನ ಕೊಟ್ಟಿದ್ರು. ಆ ವಿಡಿಯೋದಲ್ಲಿರೋ ಮಹಿಳೆ ಶೋಭಾ ಅಲ್ಲ ಅಂತ ಹೇಳಿ ಅದನ್ನ ಸರ್ಟಿಫೈ ಕೂಡ ಮಾಡಿದ್ರು. ಅದೇ ಸರ್ಟಿಫಿಕೇಟ್ ನ ಶೋಭಾಗೆ ಕೊಟ್ಟಿದ್ರು. ಹೀಗೆ 2.5 ವರ್ಷ ಒದ್ದಾಡಿದ್ದ ಶೋಭಾಗೆ 2.5 ತಿಂಗಳಲ್ಲಿ ನ್ಯಾಯ ಸಿಗುವುದರ ಜೊತೆಗೆ ಸಿಡಾಕ್ ನಿಂದ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿತ್ತು. ಹೀಗೆ ಲ್ಯಾಬ್ ನಿಂದ ಸರ್ಟಿಫಿಕೇಟ್ ಸಿಕ್ಕರು. ಡೈವರ್ಸ್ ಕೇಸ್ ಇನ್ನೊಂದು ಕಡೆ ನಡೆದು ಈಕೆ ಗಂಡನಿಂದ ಬೇರೆಯಾದ್ಲು. ಮಕ್ಕಳನ್ನ ತನ್ನ ಕಸ್ಟಡಿಗೆ ಕೊಡುವಂತೆ ಶೋಭಾ ಕೇಳಿಕೊಂಡಿದ್ಲು. ಆದ್ರೆ ಕೋರ್ಟ್ ಅದಕ್ಕೆ ಒಪ್ಪಿರ್ಲಿಲ್ಲ. ಆಗ್ಲೇ ಈಕೆಯ ಕಣ್ಣೀರಿನ ಕಥೆಯನ್ನ ಮಲಯಾಳಂ ಲೋಕಲ್ ಚಾನೆಲ್ಗಳಿಂದ ಹಿಡಿದು BBC ವರೆಗೂ ಎಲ್ಲಾ ಚಾನೆಲ್ಗಳು ಪ್ರಸಾರ ಮಾಡಿದ್ವು. ಅಲ್ಲದೆ ಸಿಡಾಕ್ ಕೊಟ್ಟ ಸರ್ಟಿಫಿಕೇಟ್ ನಿಂದ ನನಗೆ ಎಷ್ಟೋ ಒಳ್ಳೇದಾಯ್ತು ಅಂತ ಶೋಭಾ ಹೇಳ್ಕೊಂಡಿದ್ಲು. ಕೊನೆಗೆ ಯಾರೋ ಮಾಡಿದ ತಪ್ಪಿಗೆ ನನ್ನ ಜೀವನ ಸರ್ವನಾಶವಾಯ್ತು ಅಂತ ಈಕೆ ಕಣ್ಣೀರು ಹಾಕಿದ್ಲು. ಆದ್ರೂ ಎದೆಗುಂದದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಕೇಸ್ನ ತಾನೇ ಬಗೆಹರಿಸಿಕೊಂಡು ಈಕೆ ಇನ್ನುಳಿದವರಿಗೆ ಮಾದರಿಯಾದ್ಲು. ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.